ಏನಂದರೆ ನಮ್ಮ ಮುತೋಲಿ ಸಾಹೇಬ್ರ ಬಗ್ಗೆ ಮತ್ತು ನನ್ನ ಸ್ನೇಹಿತ ಆದಂಥ ಅಧ್ಯಕ್ಷ ಸುಹೇಲ್ ಬಗ್ಗೆ ಮತ್ತು ಮಾಜಿ ಅಧ್ಯಕ್ಷ ಆದಂಥ ಅಲಿಮಣ್ಣ ಮತ್ತು ಅಸ್ಲಮಣ್ಣ ಅವ್ರ ಬಗ್ಗೆ ಯಾರೋ ಈಗ ಇದೇ ಪಕ್ಕದ ಗೇರಳಿ ಗ್ರಾಮದಂಥ ಒಂದು ಅಬ್ದುಲ್ ಸಲಾಂ ಅಂತಕ್ಕಂಥವ್ರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿರ್ತಕ್ಕಂಥ ಒಂದು ವಿಡಿಯೋ ನೋಡಿ ನಾನು ಈ ಜಾಗಕ್ಕೆ ಬಂದೆ ಸರ್. ಬಂದು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಏನಾಗಿದೆ ಅಂತ ಅಂದರೆ, ಈಗ ನಾವು ನಿಂತಿರ್ತಕ್ಕಂಥ ಜಾಗ ಬಂದು ಇದೇ ಗೆರಳ್ಳಿ ಗ್ರಾಮದ ಮುತೋಲಿ ಸಾಹೇಬ್ರಾಗಿರ್ತಕ್ಕಂಥ ಅಬ್ದುಲ್ ರಜಾಕ್ ಅವ್ರಿಗೆ ಸೇರ್ತಕ್ಕಂಥ ಜಾಗ ಇದು 37 ಕುಂಟೆ ಜಾಗ. ಇದರ ಪಕ್ಕದಾಗೆ ಇರ್ತಕ್ಕಂಥ ಅಬ್ದುಲ್ ಸಲಾಂ ಅಂತಕ್ಕಂಥವ್ರದ್ದು 25 ಕುಂಟೆ ಜಾಗ. ಅವ್ರು ಏನು ಮಾಡಿದ್ದಾರೆ, ಆ 2 ಕುಂಟೆನ ಇವ್ರದ್ದೇನೆ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ. ಅದು ಸಂಬಂಧಪಟ್ಟಂಥ ಸರ್ವೇಯರು ಇವ್ರಿಗೆ ದಾಖಲಾತಿನೂ ಕೊಟ್ಟಿದ್ದಾರೆ. ಬಂದು 2 ಕುಂಟೆ ಒತ್ತುವರಿ ಮಾಡಿರೋದಕ್ಕೆ ಗೌರ್ಮೆಂಟ್ ಸರ್ವೇಯರ್ ಬಂದು ಅದನ್ನು ಅಳತೆ ಮಾಡಿ ಸ್ಕೆಚ್ ಮಾಡಿಬಿಟ್ಟು ಅವ್ರಿಗೆ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಬಿಟ್ಕೊಡಿ ಅಂತ ಇವರು ಕೇಳಿದಂಥ ಸಂದರ್ಭದಲ್ಲಿ ಅದು ಬಿಟ್ಕೊಡೋದೇನೆ ಇವ್ರ ಮೇಲೆ ಅಥವಾ ಒಂದು ಕೂತು ಒಂದು ಒಳ್ಳೆ ರೀತಿಯಲ್ಲಿ ಬಗೆಹರಿಸ್ಕೊಬೋದಾಯ್ತು ಅಥವಾ ಕಾನೂನಲ್ಲಿ ಬಗೆಹರಿಸ್ಕೊಬೋದು. ಇದೊಂದು ಬಗೆಹರಿಸಿದ ಇದನ್ನು ಮಾಡಿಕೊಟ್ಟಿದ್ದಾರೆ. ಅದು ಇವ್ರಿಗೆ ಏನಾಗಿದೆ ಅಂದರೆ, ಮತ್ತು ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ 83/1 ಏನವರು 3-4 ಕುಂಟೆ ಒತ್ತುವರಿಯಾಗಿದೆ. ಅದನ್ನು ಅವರು ಕೂತು ಮಾತಾಡೋದು ರೈಟ್ ಸೈಡಲ್ಲಿ ಇತ್ತು, ನಮ್ಮ ರೈಟ್ ಸೈಡ್ ಇರತಕ್ಕಂಥದ್ದು ಬಿಟ್ಕೊಂಡು ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಕೇಳಿದಾಗ ಅವರು ಬಿಟ್ಕೊಡ್ಬೇಕಾಗಿತ್ತು. ಯಾಕೆಂದರೆ ಅದು ಕಾನೂನಾತ್ಮಕ ಬಿಟ್ಕೊಡ್ಲೇಬೇಕು, ಅದು ನ್ಯಾಯ ಮತ್ತು ಧರ್ಮ. ಅದು ಬಿಟ್ಕೊಡ್ದೇನೆ ಅವ್ರ ಮೇಲೆ ಮತ್ತು ಅವರ ಸ್ನೇಹಿತರಾದಂಥ ಇವ್ರು ಏನು ಹೇಳಿದ್ವಿ, ನಮ್ಮ ಸುಹೇಲ್ ಅವರು ಇರ್ಬೋದು ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು, ಇವ್ರ ಮೇಲೆಲ್ಲ ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲ ಮಾಡಿದ್ದಾರೆ. ನಾನು ಸುಮಾರು ವರ್ಷಗಳಿಂದ ನಾನು ಈ ಗೆರಳ್ಳಿಗೆ ತುಂಬ ಆತ್ಮೀಯ ಅವ್ರನ್ನ ಇಟ್ಕೊಂಡಿದ್ದೆ. ನಾನು ನೋಡ್ತಲೇ ಬಂದಿದ್ದೀನಿ. ಅಬ್ದುಲ್ ರಜಾಕ್ ಸಾಹೇಬರು ತುಂಬ ದೊಡ್ಡ ಮೀರು ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ. ಅವರು ಒಂದು ಮಾತನ್ನು ಹೇಳಿಬಿಟ್ರೆ ಇಡೀ ಊರೇನೇ ಅವ್ರ ಮಾತನ್ನು ಕೇಳುತ್ತೆ. ಒಂದು ದಿನ ಅವರು ಮಸೀದಿನಲ್ಲಿ ಕೂತ್ಕೊಂಡು ಅವರ ಒಂದು ಯಾವುದೋ ಒಂದು ನ್ಯಾಯ ತೀರ್ಮಾನ ಮಾಡಿಬಿಟ್ರೆ ಅದಕ್ಕೆಲ್ಲರೂ ಬದ್ಧವಾಗಿ ಅದಕ್ಕೆ ಯಾರೂ ಪ್ರತ್ಯುತ್ತರ ಮಾತಾಡೋದಿಲ್ಲ. ಅಂಥ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಅವರು. ಹಾಗಾಗಿ ಮತ್ತು ಯಾವುದೇ ಥರದ ನಾನು ಕಂಡಂಗೆ ಅವ್ರು ಯಾವುದೇ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದು ಆ ಥರದ್ದೆಲ್ಲ ಅವರು ಮಾಡೋದಿಲ್ಲ. ಸೊ ಇವರು ಈಗ ಏನಿದ್ದಾರೆ ಸಲಾಂ ಅಂತಕ್ಕಂಥವ್ರು ಇಲ್ಲ ಸಲವ ಅವರು ಏನೋ ನೀವು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಅವ್ರ ಜಮೀನನ್ನು ಅವರು ಅದ್ಬಸ್ತ್ ಮಾಡ್ಕೊಳಕ್ಕೆ ಬಂದರೆ ಈ ಥರದ್ದೆಲ್ಲ ಆರೋಪ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಮೇಕೆ ಅಂತ ಆರೋಪ ಮಾಡಿದ್ದಾರೆ. ಅದೆಲ್ಲ ಸುಳ್ಳು ಸರ್. ನಾನು ಕಂಡಂಗೆ ಆ ಗ್ರಾಮದಲ್ಲಿ ನೀವು ಎಲ್ಲರನ್ನೂ ಕೇಳಿ, ಅವ್ರ ಬಗ್ಗೆ ಜನನೇ ಆನ್ಸರ್ ಕೊಡ್ತಾರೆ. ಅಕ್ಕಪಕ್ಕದ ಗ್ರಾಮದವ್ರು ಕೇಳಿ ಆನ್ಸರ್ ಕೊಡ್ತಾರೆ. ಅವರು ಎಂಥ ವ್ಯಕ್ತಿತ್ವ ಅಂತಕ್ಕಂಥದ್ದು. ಮತ್ತು ಸಾಕಷ್ಟು ದೇವರು ನಾನು ಕಂಡಂಗೆ ಅವ್ರಿಗೆ ಸಾಕಷ್ಟು ಕೊಟ್ಟಿದ್ದಾನೆ ದೇವರು. ಇವರ ಮೇಕೆ ಕುರಿಯನ್ನು ಕಳ್ತನ ಮಾಡ್ತಕ್ಕಂಥ ಒಂದು ಕೀಳ್ಮಟ್ಟದ ವ್ಯಕ್ತಿತ್ವ ಅವ್ರ ರೆಸ್ಟೋರೆಂಟ್ ಎಲ್ಲ ಕೆಡವಾಕಿದ್ದಾರೆ ಸರ್. ಅಲ್ಲಿ ಯಾವುದೋ ರೆಸ್ಟೋರೆಂಟೇ ಇಲ್ಲ, ಅದನ್ನು ಅವ್ರು ಇದನ್ನೆಲ್ಲ ಕೆಡವಾಕಿದ್ದಾರೆ ಅನ್ನೋಕ್ಕೆ. ಅವ್ರ ರೆಸ್ಟೋರೆಂಟೇ ಇಲ್ಲ ಅಂತಕ್ಕಂಥದ್ದು ಇನ್ನು ಯಾವ ರೆಸ್ಟೋರೆಂಟ್ನ ಕೆಡಬೇಕಾಗುತ್ತೆ ಸರ್? ಇದೆಲ್ಲ ಸುಳ್ಳು ಆರೋಪಗಳನ್ನ ಅವ್ರ ಮೇಲೆ ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಒತ್ತುವರಿ ಆಗಿರ್ತಕ್ಕಂಥ ಇವ್ರ ಜಮೀನು ಅವ್ರು ಒತ್ತುವರಿ ಮಾಡಿದ್ದಾರೆ ಅಂತ ಅವ್ರು ಆರೋಪ ಮಾಡಿದ್ದಾರೆ. ಇಲ್ಲ ನಾನು ಸರ್ ಈಗ ಅದನ್ನ ಪರಿಶೀಲನೆ ಮಾಡ್ಕೊಬೋದು. ಈಗ ಗೌರ್ಮೆಂಟ್ ಸರ್ವೇಯರು ಸ್ಕೆಚ್ ಕೊಟ್ಟಿದ್ದಾರೆ. ಪಕ್ಕದ ಸರ್ವೆ ನಂಬರ್ನವ್ರು ಬಂದ್ಬಿಟ್ಟು ಪಶ್ಚಿಮದಲ್ಲಿ ಇರ್ತಕ್ಕಂಥವ್ರು ಕೊಟ್ಟಿದ್ದಾರೆ, ಅದು 3-4 ಕುಂಟೆ ಅಂತ ಅವರು ಒತ್ತುವರಿನ ಬಿಟ್ಕೊಟ್ಟಿದ್ದಾರೆ. ಅದೇ ರೀತಿ ಈ ಜಮೀನನ್ನು ಉತ್ತರಕ್ಕೆ ಇರ್ತಕ್ಕಂಥವ್ರು ಅವ್ರು ಬಿಟ್ಕೊಡ್ಬೇಕಾಗಿತ್ತು. ಅವರು ಈ 29 ಸರ್ವೆ ನಂಬರ್ ಸಲಾಂ ಅವರು 2 ಗುಂಟೆನ ಬಿಟ್ಕೊಡ್ಬೇಕಾಗಿತ್ತು. ಬಿಟ್ಕೊಡ್ದೇನೆ ಕೇಳಿದ್ರೆ ಇವ್ರ ಮೇಲೆ ಈ ರೀತಿ ಎಲ್ಲ ಆರೋಪಗಳನ್ನು ಮಾಡಿಕೊಂಡು ಇವ್ರ ಮೇಲೆ ಸುಮ್ಮನೆ ಕೋರ್ಟ್ಗೆ ಹೋಗೋದು. ಅದು ಕೋರ್ಟ್ಗೆ ಹೋಗಿದ್ದೀವಿ ಅಂತ ಅವ್ರೊಂದು ನಾನು ನೋಡಿದೆ, ಅದು ಕಂಟೆಂಟ್ ಇಲ್ಲಿ ಬಂದು ನೋಡಿದ್ರೆ ಡಾಕ್ಯುಮೆಂಟ್ಸ್ ನೋಡಿದ್ರೆ ಅವ್ರದ್ದು 25 ಕುಂಟೆಗೆ ಮಾತ್ರ ಅವ್ರಿಗೆ ಅವರು ಸ್ಟೇ ಕೊಟ್ಟಿರೋದು. ಇವ್ರ ಜಮೀನಿಗೆಲ್ಲ ನಾನು ಸ್ಟೇ ಕೊಟ್ಟಿಲ್ಲ. ಅಥವಾ ಒತ್ತುವರಿ ಮಾಡಿ ಅಂತ ಕೋರ್ಟು ಒತ್ತುವರಿ ಮಾಡಿರೋದನ್ನ ನೀವು ಇದನ್ನು ಮಾಡ್ಕೊಳ್ಳಿ, ನೀವೇ ಅನುಭವಿಸ್ಕೊಳ್ಳಿ ಅಂತ ಇನ್ನೂ ಕೋರ್ಟ್ ಅವರಿಗೆ ಸ್ಟೇ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಹೇಳೋದೇನಂತಂದರೆ, ನಾನು ಹೇಳೋದು ಅವರು ಜಮೀನು ವ್ಯಾಜ್ಯ ಇದ್ದರೆ ಕೂತ್ಕೊಂಡು ಅಣ್ಣ ತಮ್ಮದಿರ ಹತ್ರ ಬಗೆಹರಿಸ್ಕೋಬೋದು ಅಥವಾ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಂಡ್ಲಿ. ಅದು ಬಿಟ್ಟುಬಿಟ್ಟು ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ನಮ್ಮ ಮುತೋಲಿ ಸಾಹೇಬ್ರ ಬಗ್ಗೆ ಆಗ್ಬೋದು ಅಥವಾ ನಮ್ಮ ಸ್ನೇಹಿತ ಅಧ್ಯಕ್ಷರ ಬಗ್ಗೆ ಆಗಿರ್ಬೋದು, ಅಲಿಮಣ್ಣವ್ರ ಬಗ್ಗೆ ಮತ್ತು ಅಸ್ಲಮಣ್ಣವ್ರ ಬಗ್ಗೆ, ಅವರೆಲ್ಲ ನಮ್ಮ ಗ್ರಾಮ ಪಂಚಾಯತಿಗೆ ಇವರು 3 ಜನನೂ ತೌಸಿಫ್ ಅವರೆಲ್ಲ ಲಾಂಗಿಂಗ್ ತೊಗೊಂಡು ಓಡಾಡ್ತಿದ್ರು. ಒಳ್ಳೆ ಸರ್, ನಾವು ತೌಸಿಫ್ ಅವರು ಸುಮಾರು ಜನ ದಿನದ ಸ್ನೇಹಿತರು, ನಾವೆಲ್ಲ ವರ್ಷಗಳ ಸ್ನೇಹಿತರು. ಅಂಥದ್ದೆಲ್ಲ ಯಾರು ರೌಡಿಸಮ್ ಸರ್, ಇಡೀ ಗೇರಳ್ಳಿನಲ್ಲಿ ಯಾರು ರೌಡಿಸಮ್ ಅಂತ ಇವತ್ತವರೆಗೂ ನಾವು ನೋಡಿಲ್ಲ. ತುಂಬ ಒಳ್ಳೆ ವ್ಯಕ್ತಿತ್ವ. ಈಗ ನಾವು ನೋಡಿ ಗೇರಳ್ಳಿ ಬಿಟ್ಟರೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲದನ್ನೂ ನಮ್ಮ ಹಿಂದೂಗಳ ಇರ್ತಕ್ಕಂಥ ಗ್ರಾಮಗಳೇನೇನೆ. ನಾವು ಬೆಳಿಗ್ಗೆ ಇದ್ದರೆ ಅವರು ನಮ್ಮ ಗ್ರಾಮಗಳಿಗೆ ಸುಮಾರು ಹಣ್ಣು ತರಕಾರಿಗಳನ್ನೆಲ್ಲ ತಂದು ಈರುಳ್ಳಿ ಬೆಳ್ಳುಳ್ಳಿ ತಂದು ಮಾರ್ತಾರೆ. ನಾವು ಏನೋ ಇದ್ರೆ ತಗೊಂಬಂದು ಇವ್ರಿಗೆ ಕೊಡ್ತೀವಿ ಅಂತ ಎಲ್ಲರೂ ಅಣ್ಣ ತಮ್ಮದಿರ ಇದ್ದೀವಿ. ಅಂಥದ್ರಲ್ಲಿ ಈಗ ನಮ್ಮ ಪಂಚಾಯತಿನಲ್ಲಿ 3 ಜನ ಅಧ್ಯಕ್ಷರು ಇವ್ರನ್ನೇ ಮಾಡಿದ್ದೀವಿ. ಅಂಥದ್ರಲ್ಲಿ ನಾವು ನೋಡಿರೋ ಪ್ರಕಾರ ಯಾವುದೇ ಥರ ಇವರು ರೌಡಿಸಮ್ ಮಾಡ್ತಕ್ಕಂಥವ್ರಲ್ಲ. ಸುಮ್ಮನೆ ಮಾಡ್ವಿ ಸರ್, ಇರೋದನ್ನ ಬಗೆಹರಿಸ್ಕೋಬೇಕು. ಇಲ್ಲ ಸಲ್ಲದ ಆರೋಪಗಳನ್ನು ಈ ರೀತಿ ಮಾಡ್ತಕ್ಕಂಥ ತಪ್ಪು. ಯಾಕೆ ಅಂತಂದರೆ ಇದೆಲ್ಲ ಕಾನೂನಾತ್ಮಕ ವಿರೋಧ ಸರ್. ನಾಳೆ ದಿವಸ ಏನು ಮಾಡ್ತಾರೆ ಇವರು? ಇದು ದಾಖಲಾತಿ ಇರಬೇಕಲ್ಲ ಇವ್ರ ಹತ್ರ. ಶೆಡ್ ಕೆಡವಿರೋದಕ್ಕೆ ಆಗಲಿ, ಇನ್ನೊಂದಕ್ಕಾಗಲಿ, ಅಂದಿರೋದಕ್ಕಾಗಲಿ, ಏನೋ ಸ್ನೇಹಿತರು ಅಂತ ಹೇಳಿ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅವರೆಲ್ಲ ಒಂದು ಮಸೀದಿನಲ್ಲಿ ಅವರೆಲ್ಲ ಮೆಂಬರ್ಸು.
ಅದನ್ನು ಅವ್ರು ಬರ್ತಾರೆ ಕೂತ್ಕೊಂತಾರೆ, ಅದೇ ವಿಚಾರ ಮಾತಾಡ್ತಾರೆ. ಹಾಗಾಗಿ ಇದಕ್ಕೆ ಆರೋಪ ಮಾಡಿದ್ದಾರೆ. ದಯಮಾಡಿ ನಾನು ಇದನ್ನು ಇದನ್ನು ತೀವ್ರವಾಗಿ ನಾನು ವ್ಯಕ್ತಪಡಿಸ್ತೀನಿ. ಇದಕ್ಕೆ ನಮ್ಮ ಮುತ್ತಳ್ಳಿ ಸಾಹೇಬರು ಒಳ್ಳೆ ವ್ಯಕ್ತಿ ಆದ್ದರಿಂದ ಅವ್ರ ಬಗ್ಗೆ ಮಾಡಿರ್ತಕ್ಕಂಥ ಆರೋಪ ಎಲ್ಲದೂ ಸುಳ್ಳು ಅಂತ ನಾನು ಹೇಳ್ತೀನಿ. ಈ ಒಂದು ಆಸ್ತಿ ಮಾಲೀಕರೇನಿದಾರಲ್ಲ ಅವರು ಅಣ್ತಮ್ಮ ಜನ. ನಾನು ನೋಡಿ ಇಲ್ಲಿಂದ ಹಿಂದೆ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ಸಹ ನಮ್ಮ ಒಂದು ತಾತ ಅವರ ಆಸ್ತಿ ಇದು. ಆದರೆ ಇದು ಪರ್ಟಿಕ್ಯುಲರ್ ನಾನು ನಿಂತಿರೋ ಜಾಗ ಇದೆಯಲ್ಲ, ಇದು ನಮ್ಮ ಚಿಕ್ಕಪ್ಪ ಅವರು ಅಬ್ದುಲ್ ಮುನಾಫ್ ಸಾಹೇಬರು ಓನಾಗಿ ಕೊಂಡ್ಕೊಂಡಿದ್ದಂಥ ಜಾಗ. 79ರಲ್ಲಿ ಕೊಂಡ್ಕೊಂಡು 81ರಲ್ಲಿ ಅಲಿಲೇಷನ್ ಮಾಡ್ತಿದ್ರು. ಪಕ್ಕದ ಸರ್ವೆ ನಂಬರ್ 29 ಇದೆಯಲ್ಲ, ನಮ್ಮ ಫಾದರ್ ಅಬ್ದುಲ್ ರೌಫ್ ಸಾಹೇಬರು 1 ಎಕರೆ 17 ಗುಂಟೆ ಜಮೀನನ್ನು ಪರ್ಚೇಸ್ ಮಾಡ್ಕೊಂಡು ಅವರು ಅಲಿಲೇಷನ್ ಮಾಡಿ ಒಂದು ಇಂಡಸ್ಟ್ರಿನ ಸ್ಥಾಪನೆ ಮಾಡಿದ್ವಿ. ಅವರಿಬ್ಬರು ಅನ್ನೂತನವಾಗಿ ಇಂಡಸ್ಟ್ರಿನ ನಡೆಸ್ಕೊಂಡು ಹೋದ್ರು. ಆದರೆ ಈ ಇಂಡಸ್ಟ್ರಿ ಸಿಕ್ಕಾಯಿತು, KSFC ಹೋಯಿತು. KSFCಯಿಂದ ಥ್ರೂ ಈ ತೋಸಿಫ್ ಪಾಷಾ, ಅಬ್ದುಲ್ ರಜಾಕ್ ಅವ್ರ ಮಗ ಏನು ತೋಸಿಫ್ ಪಾಷಾ ಇದ್ದಾನಲ್ಲ, ಆತ ಕೊಂಡ್ಕೊಂಡು ಈ ಜಮೀನು ಬಂದು ಸರ್ವೆಗೆ ಅಳತೆಗೆ ಹಾಕ್ದಾಗ ಸರ್ವೆ ಅದ್ಬಸ್ತಲ್ಲಿ ನಾವು ಇದ್ವಿ. ಗಡಿನ ಗುರ್ತು ಮಾಡಿದರು ಸರ್ವೇರು ಬಂದು. ಆದರೆ ಇವತಾನು ನಮ್ಮ ಅಬ್ದುಲ್ ಸಲಾಂ ನಮ್ಮ ಬ್ರದರೇ ಆಗಬೇಕು, ಆತನೂ ಸಹ ಇಲ್ಲಿದ್ದ, ಅವನ ಮಗ ಅವ್ರು ಇದ್ರು ಇಲ್ಲಿ. ಅವರೆಲ್ಲ ನೋಡಿ ಎಲ್ಲ ಒಪ್ಕೊಂಡು ಹೋಗಿ, ನಾನು ಸಹ ಒಂದು ಸತಿ ಮಧ್ಯ ಹೋಗಿದ್ದೆ ಅವ್ರ ಹತ್ರ ಮಾತಾಡೋಕ್ಕೆ. ಯಪ್ಪ ಇವೆಲ್ಲ ಯಾಕೆ ಕೋರ್ಟು ಕಚೇರಿನ ಇವೆಲ್ಲ ಬೇಡ, ಏನೋ ಅಮಿಕಬಲಾಗಿ ಹೋಗೋಣ. ನಮ್ಮ ಅಪ್ಪಾರ ಅವತ್ತಿನಿಂದ ಇದರಲ್ಲಿ ಒಂದು 5-6 ಅಡಿ ಈ ಕಡೆಗೆ ಇದ್ದಾರೆ. ಆದರೆ ಇವತ್ತು ಬೇಡ, ಒಂದು ಅಮಿಕಬಲಾಗಿ ಒಂದು 2-3 ಅಡಿ ನೀನು ಬಿಟ್ಕೊಂಡು ಅವರು ಇಟ್ಕೊಂಡು ಹೋಗೋಣ ಅಂತ ನಾನು ಹೇಳಿದೆ. ಅದಕ್ಕೆ ಆಯ್ತು ಕಣೋ ಅಂತ ಹೇಳಿ ಒಪ್ಕೊಂಡು 2 ಡೇಸ್ ಟೈಮ್ ತಗೊಂಡು ನನ್ನ ಹತ್ರ. ಆಮೇಲೆ 2 ಡೇಸ್ ಆದಮೇಲೆ ನನಗೇನು ಅವ್ರು ಉತ್ತರನೂ ಕೊಡಲಿಲ್ಲ ಮತ್ತು ಏನೂ ಮಾಡಲಿಲ್ಲ. ಆದರೆ ಸುಮ್ಮನೆ ನಮ್ಮ ಅಬ್ದುಲ್ ರಜಾಕ್ ಇದ್ದಾರಲ್ಲ, ಅವರು ಮುತುವಲ್ಲಿ ನಮ್ಮ ಊರಿಗೆ, ನಮ್ಮ ಖಾನ್ದಾನ್ನೇ ಮುತುವಲ್ಲಿಂದ ಬಂದಿರೋದು. ನಮ್ಮ ಫಾದರ್ 45 ಇಯರ್ ಮುತುವಲ್ಲಿ ಆಗಿದ್ದರು. ತದನಂತರ ಈತ ಆಗಿದ್ದಾನೆ. ನಮ್ಮ ಒಂದು ಮನೆತನ ಒಂದು ನ್ಯಾಯಕ್ಕೋಸ್ಕರ ಒಂದು ಇದಕ್ಕೋಸ್ಕರ ಓಡಾಡ್ಕೊಂಡು ಬಂದಿರೋದು. ಬಡವ್ರ ಪರವಾಗಿ ನಿಂತಿರೋಂತಹ ಕುಟುಂಬ. ಯಾವುದೇ ಜಮೀನು ಕಬಳಿಕೆ ಮಾಡೋದಾಗಿರಲಿ, ಯಾವುದೇ ಭೂ ಮಾಫಿಯಾ ಮಾಡೋದಾಗಿರಲಿ, ನಾವಾಗಲಿ ಅವರಾಗಲಿ ಮಾಡಿದವರಲ್ಲ. ಇವು ಸುಮ್ಮನೆ ನಮ್ಮ ಮುತುವಲ್ಲಿ ಇದ್ದಾರಲ್ಲ, ಅವರಿಗೆ ತೇಜೋವಧೆ ಮಾಡಿದ್ದಾರೆ. ಅವರ ಒಂದು ಇದಕ್ಕೆ ಮನಸ್ಸಿಗೆ ನೋವಂತ ಮಾಡಿದ್ದಾರೆ. ಈ ಒಂದು ಜಮೀನೇನಿದೆಯಲ್ಲ 37 ಕುಂಟೆ ಇದೆಯಲ್ಲ, ಇದಕ್ಕೆ ಕಾಂಪೌಂಡ್ ಮಾಡೋಕ್ಕವರು ತೊಂದರೆ ಮತ್ತೊಂದು ಮಾಡ್ತಾ ಇದ್ದಾರೆ. ಅವರು ಅದು ಮಾಡ್ತಾ ಇರೋದು ಸರಿ ಇಲ್ಲ. ಇದು ಜಮೀನು ಅಲ್ಲಾ ಅನ್ನೋ ಜಮೀನು, ಇದು ಜಮೀನು ಯಾರ್ದು ಅಲ್ಲ. ಇವತ್ತು ನಾನು ಇರ್ತೀನಿ, ನಾಳೆ ಇನ್ನೊಬ್ಬ ಇರ್ತಾನೆ. ಈ ಒತ್ತುವರಿ ಮಾಡೋಂಥದ್ದನ್ನು ನಾವು ಹೋಗಿ ದೇವ್ರಿಗೆ ಇದನ್ನು ನಾವು ಲೆಕ್ಕ ಕೊಡೋಕ್ಕೂ ಆಗಲ್ಲ. ಇರ್ಬೋದು, ಏನೇನೋ ಕೋಡು ಕಂಡೀಷನ್ಗಳು ಇರ್ಬೋದು. ಆದರೆ ಏನು ಜಮೀನು 37 ಕುಂಟೆ ಅಳತೆನಲ್ಲಿದೆಯಲ್ಲ, ಬಿಟ್ಬಿಟ್ಟು ಎಲ್ಲರ ಜೊತೆ ಸೇರ್ಕೊಂಡು, ಊರವ್ರ ಜೊತೆ ಸೇರ್ಕೊಂಡು ಎಲ್ಲರೂ ಒಂದಾಗಿ ಹೋಗ್ಬೇಕಂತೇಳಿ ನನ್ನ ಮನವಿ. ಈಗ ಸರ್ವೆ ರಿಪೋರ್ಟ್ ಪ್ರಕಾರ ಎಷ್ಟು ಜಾಗ ಅವರು ಒತ್ತುವರಿ ಮಾಡ್ತಾರೆ? ಅವರು ಸರ್ವೆ ರಿಪೋರ್ಟ್ ಪ್ರಕಾರ ಒಂದು 2 ಕುಂಟೆಯಷ್ಟು ಅವರು ಒತ್ತುವರಿನಲ್ಲಿದ್ದಾರೆ ಸರ್, ನಮ್ಮ ಅಣ್ಣ ಅವರು. ಅದನ್ನು ಸಹ ನಾನು ಅವ್ರಿಗೆ ಹೇಳಿದೆ ಬೇಡ ಅಂತೇಳಿ. ಅವ್ರು ಯಾಕೋ ಒಪ್ಪಕ್ಕೆ ರೆಡಿ ಇಲ್ಲ. ಪ್ರತಿಯೊಂದಕ್ಕೂ ಅವ್ರಿಗೆ ಕೋಟೆ ಅಂತಾರೆ. ಯಾವುದೋ ಹಿಂಗೆ ಒಂದು ಕೋರ್ಟ್ ಇನ್ಸಿಡೆನ್ಸಲ್ಲಿ ಅವರು ಜಡ್ಜಿ ಹೇಳಿದ್ರು, ನೀವು ಅಣ್ಣ ತಮ್ಮದಿರೋ, ನೀವು ಒಂದು ಅಮಿಕಬಲ್ ಆಗಿ ವಿಚಾರವಾಗಿ ಏನೋ ಫೋನಲ್ಲಿ ಧಮಕಿ ಹಾಕಿದ್ದಾರೆ ಅನ್ನೋದು ನಿಮ್ಮ ಮೇಲೆ ಆರೋಪ. ನನ್ನ ಮೇಲೆ ಏನೋ ಆ ಥರ ಧಮಕಿ ಹಾಕಿಲ್ಲ ಸರ್. ನನ್ನ ಹಿಂದೆ ನನ್ನ ಒಂದು ಫ್ಯಾಕ್ಟ್ರಿಗೆ ಪೈಪ್ ನೀರು ಹೋಗುತ್ತೆ. ಆತನ ಮಗ ಮೊಹಮ್ಮದ್ ಸಯೀದ್ ಅನ್ನೋನು ಉದ್ದೇಶಪೂರ್ವಕವಾಗಿ JCB ತಗೊಂಡೋಗಿ ಆ ಪೈಪನ್ನು ಕಿತ್ತಾಕಿದ್ದ. ಈಗ ನಾವಿರುವಾಗಲೇ ನಮ್ಮ ಮಕ್ಕಳಿಗೆಲ್ಲ ಈ ಥರ ಎಲ್ಲ ಇವನು ಧಮಕಿ ಮಾಡಿ ಈ ಥರ ಎಲ್ಲ ಎದುರಿಸ್ತಾನ ಅಂತೇಳಿ ನಾನು ಅವನಿಗೊಂದು ರಿವರ್ಸ್ ಆದಂತಹ ಧಮಕಿ ಹಾಕಿದ್ದೀನಿ. ಈ ಪ್ರಾಪರ್ಟಿ ನಮ್ಮ ಅಪ್ಪ ನನಗೆ ಕೊಟ್ಟಿದ್ರು. ಈತ ಕೋರ್ಟಲ್ಲಿ ಹೋಗಿ ಈ ಪ್ರಾಪರ್ಟಿನ ದಕ್ಕಿಸ್ಕೊಂಡಿರೋದು. ನಮ್ಮ ಫಾದರ್ ನನಗೆ ಕೊಟ್ಟಿದ್ರು. ಹಂಗಾಗಿ ಆ ಒಂದು ಮಾತು ಹೇಳಿದ್ದೀನಿ ಸರ್ ನಾನು. ಹಂಗಂತ ಫೋನಲ್ಲಿ ಕರೆ ಮಾಡಿ ದಬ್ಬಾಳಿ ಇದು ಮಾಡಿ ಆರೋಪ ಮಾಡಿದ್ರು ಅಂತ ನಾನು ಕರೆ ಮಾಡಿಲ್ಲ ಸರ್. ಆತ ಹೋಟೆಲಲ್ಲಿ ಇದಾನಲ್ಲ, ಆತನ ಕರೆದು ಹೇಳ್ದೆ, ನೋಡು ಅವ್ನಿಗೆ ಹೇಳು, ಪೈಪೆಲ್ಲ ಕಿತ್ತಾಕಿದ್ದಾನೆ, ಇವೆಲ್ಲ ಮಾಡಬಾರ್ದು. ಅವೆಲ್ಲ ಮಾಡೋಂಗಿದ್ರೆ ನಮಗೂ ಮ್ಯಾನ್ ಪವರ್ ಮಾಡೋಕ್ಕೆ ಬರುತ್ತೆ. ಈ ಕುರಿ ಸಾಕ್ತಾ ಇರೋದು ಇನ್ನೊಂದು ಮತ್ತೊಂದಕ್ಕೂ ನಾವು ತೊಂದರೆ ಕೊಡ್ತೀನಿ ಅಂತ ಡೈರೆಕ್ಟಾಗಿ ಕರೆದು ಹೇಳಿರೋದು. ಫೋನ್ ಕರೆ ಮಾಡಿ ನಾನೇನು ಅವನಿಗೆ ಧಮಕಿ ಹಾಕಿಲ್ಲ ಸರ್. ಅಂದವೇ ನಾನು ಬರ್ಬೇಕಾದ್ರೆ ಇದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಡಿಸ್ಕಷನ್ ನಡೆದಿತ್ತು ಸರ್. ಅಬ್ದುಲ್ ಸಲಾಂ ಅವ್ರಿಗೂ ರಜಾಕ್ ಅಣ್ಣವ್ರಿಗೂ ಅವ್ರಿಗೂ ವೈಮನಸ್ಸೇನು ಇರಲಿಲ್ಲ. ಅವರು ಅಬ್ದುಲ್ ರಜಾಕ್ ಅವ್ರು ಏನು ಹೇಳಿರು ಅಂದರೆ, ನಮ್ಗೆ ವೈಮನಸ್ಸು ಬೇಡ, ಬೇಕಾದ್ರೆ ಅವ್ರಿಗೆ 2 ಅಡಿ ನಮ್ಮದೇ ಹೋದ್ರೋಗ್ಲಿ, ನಾವು ಇದನ್ನು ಮಾಡ್ಕೊತೀವಿ ಅಂತ ಅಳತೆ ಮಾಡಿಸಿದ್ದಾರೆ. ಎಲ್ಲ ರೆಕಾರ್ಡ್ ಇದೆ, ರೆಕಾರ್ಡ್ ಪ್ರಕಾರನೇ ಬಂದು ಅಳತೆ ಮಾಡ್ಕೊಂಡಿದ್ದಾರೆ. ಅಳತೆ ಮಾಡಿಸಿ ಬಂದು ಅಳತೆದಲ್ಲೂ ಎಲ್ಲ ಆಗಿದೆ. ಎಲ್ಲ ಊರಿನ ಜನ ಎಲ್ಲ ಕೂತ್ಕೊಂಡು ಒಂದು ಸಾರಿ ನ್ಯಾಯನೂ ಮಾಡವ್ರೆ. ಅದಕ್ಕೆಲ್ಲ ಅವ್ರ ಒಪಿನಿಯನ್ ಒಪ್ಕೊಂಡು ಇದ್ದಾರೆ. ಅವರು ಕೂಡ ಅವರು ಒಪ್ಕೊಂಡು ಆಯಿತು ನಾವೇನೋ ಬಿಟ್ಕೊಡ್ತೀವಿ ಅನ್ನೋದಕ್ಕೆ ಅವರೆಲ್ಲ ಇದನ್ನ ಮಾಡಿದ್ಮೇಲೆ ಇಲ್ಲೆಲ್ಲ ಕೆಲಸ ಕಾರ್ಯ ಎಲ್ಲ ಸ್ಟಾರ್ಟ್ ಆಗಿದೆ ಸರ್. ಅದ್ರ ಮಧ್ಯೆನ ನಾನು ಬಂದು ಅವ್ರಿಗೆ ಹೇಳಿದೆ, ಏನೋ ಒಂದು ಅಮಿಕಬಲಾಗಿ ಹೋಗಿ ಅಬ್ದುಲ್ ರಜಾಕ್ ಅವ್ರಿಗೂ ಹೇಳಿದೆ, ಸಲಾಂ ಅವ್ರಿಗೆ ಹೇಳಿದೆ, ರೆಕಾರ್ಡ್ ಅವ್ರ ಪರವಾಗಿದೆ. ನಿಮ್ಮದು ಅಬ್ದುಲ್ ರಜಾಕ್ ಅವ್ರ ಮಗ ತೌಸಿಫ್ ಅವ್ರ ಪರವಾಗಿದೆ ರೆಕಾರ್ಡು ಎಲ್ಲ. ಆಲ್ರೆಡಿ ರೆಕಾರ್ಡ್ ಕರೆಕ್ಟಾಗಿರೋದ್ರಿಂದ ಅವ್ರದ್ದೇನು ಸಮಸ್ಯೆ ಇಲ್ಲ, ಕೂತ್ಕೊಳ್ಳಿ, ಜಮೀನು ಎಲ್ಲೂ ಹೋಗಿಲ್ಲ. ಇದೆಲ್ಲ
ನಿಮ್ಮ ತಾತರ ಕಾಲದಿಂದಲೂ ಬಂದಿರೋ ಜಮೀನು, ನಿಮ್ಮ ತಾತರೇ ಮಾರಿರೋದು, ಅವ್ರು ಪರ್ಚೇಸ್ ಮಾಡಿದ್ದಾರೆ, ನಿಮ್ಮ ಜಮೀನು ನಿಮ್ಮ ಕಡೆ ಇದೆ, ಅದನ್ನೇನು ಒತ್ತುವರಿ ಏನು ಯಾರನ್ನು ಒತ್ತುವರಿ ಆಗಿದ್ರೆ ಅದನ್ನು ಬಿಡಿಸ್ಕೊಳ್ಳಿ, ಕೂತ್ಕೊಳ್ಳಿ, ಮಾತಾಡಿ ಅಂತೇಳಿ ಎಲ್ಲ ಹೇಳಿದ್ರು ಕೂಡ ಅವ್ರು ಕೇಳೋ ಸ್ಥಿತಿಲಿಲ್ಲ. ಅವ್ರ ಇಂಟೆನ್ಷನ್ ಒಂದು ಏನು ಅಂತ ಅಂದರೆ ನಾವು ಯಾಕೆ ಅವ್ರ ಹತ್ರ ಕೇಳಬೇಕು, ಕೋರ್ಟೇ ನಮಗಿದು, ಆಯಿತು ಕೋರ್ಟ್ಗೆ ಹೋಗಲಿ, ಅವ್ರು ಏನೋ ಮಾಡ್ಕೊಳ್ಳಿ, ಬಟ್ ಈ ಜಮೀನು ವಿಚಾರದಲ್ಲಿ ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಯಾರು ಮಾಡ್ತಿರುತ್ತೆ? ಅಬ್ದುಲ್ ಸಲಾಂ ಅವರು. ನಾವು ಇಲ್ಲಿ ಕಂಡಂಗೆ ಗೇರಹಳ್ಳಿ ಒಳಗೆ ಮುತುವಲ್ಲಿ ಸಾಹೇಬರು ಅಂಥದ್ದೇನು ಮಾಡ್ತಾ ಇಲ್ಲ. ಆ ಸಲಾಂ ಸಾಹೇಬ್ರು ಅಂಬರು ಅವ್ರಿಗೆ ತೊಂದರೆ ಕೊಟ್ಕೊಂಡು ಜಾಗ ಬಿಡದಂಗೆ ಶೆಡ್ ಹಾಕ್ಕೊಂಡವ್ರೆ. ಅದು ನಾವು ಕುಂದಿಸ್ಕೊಂಡು ತೀರ್ಮಾನ ಮಾಡೋಕ್ಕೆ ಹೋದ್ವಿ, ಅವ್ರು ಯಾಕೆ ಒಪ್ಪಲಿಲ್ಲ, ಅದಕ್ಕೆ ನಾವು ಕಾಂಪೌಂಡ್ ಔಟ್ ಮಾಡಿದ.